ನಮಸ್ಕಾರ. ನಾನು ವಿಡಿಯೋ ನೋಡಿದ್ರಲ್ಲ ಡಬಲ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅನ್ನ ಸಾಂಬಾರು ಅಷ್ಟೇ ಮಾಡ್ತಾ ಇರೋದು. ಊಟಕ್ಕೆ ಒಂದು 1000 ಜನಕ್ಕೆ ಮಾಡ್ತಾಯಿದ್ವಿ. ಈ ಸಾಂಬಾರಿಗೆ ಮಸಾಲೆ ರುಬ್ಕೊತಾ ಇದ್ವಿ. ಮತ್ತು ಸಾಂಬಾರಿಗೆ ಬೇಳೆ ಹಾಕಿ ಟೊಮಾಟೊ ಕೂಡ ಹಾಕಿದ್ದೀನಿ. ಬೇಳೆ ಬೆಂದಮೇಲೆ ತರಕಾರಿ ಕೂಡ ಹಾಕಿದ್ದೀನಿ. ಮತ್ತು ಕರೆದ್ರು ದೇವಸ್ಥಾನ ಒಳಗಡೆ ಎಲ್ಲರೂ ನಮ್ಮನ್ನು ಹೊರಗಡೆ ಬಾ ಅಂತ ಕರೆದ್ರು. ಏನಕ್ಕಂತ ನಮಗೂ ಗೊತ್ತಿರಲಿಲ್ಲ. ಆದರೆ ಸನ್ಮಾನ ಮಾಡೋಕ್ಕೆ ಅಂತ ಆಮೇಲೆ ಗೊತ್ತಾಯಿತು. ಎಲ್ಲರೂ ತುಂಬಾ ಇಷ್ಟ ಬಿದ್ದರು. ಊಟ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಎಲ್ಲರೂ ನಮಗೆ ಸನ್ಮಾನ ಮಾಡಿದ್ದವರು. ವರ್ಷ ಇದೇ ಥರ ಚೆನ್ನಾಗಿ ಅಡುಗೆ ಮಾಡಿಕೊಡ್ಬೇಕು. ಪ್ರತಿ ವರ್ಷ ನೀವೇ ಬಂದು ಮಾಡ್ರಪ್ಪ, ದೇವ್ರು ಒಳ್ಳೇದು ಮಾಡಲಿ. ಆಂಜನೇಯ ಸ್ವಾಮಿ ಆರೋಗ್ಯ ಬಗ್ಗೆ ಚೆನ್ನಾಗಿ ನೀವು ಕೊಟ್ರೆ ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ. ನಿಮ್ಮ ಊಟದ ಅಡುಗೆಗಳು ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು. ಇದೇ ಥರ ಪ್ರತಿ ವರ್ಷ ಬಂದು ಜಾತ್ರೆ ಟೈಮ್ನಲ್ಲಿ ನೆರವೇರಿಸ್ಕೊಡ್ಬೇಕಾಗಿ ಊರಿನ ಪರವಾಗಿ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಸನ್ಮಾನ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ನಿಮಗೇನಾದರೂ ತೊಂದರೆ ಆಗಿದ್ರೆ ಸಣ್ಣ ಪುಟ್ಟ ಕ್ಷಮಿಸಿ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ತಿನ್ನಲು ಜನರು ನಿಮ್ಗಂಟ ವಿಡಿಯೋ ಬಂದರೆ ನಾನು ಊಟ ಯಾವ ಥರ ಇತ್ತು ಕಮೆಂಟ್ ಮಾಡಿ. ಮತ್ತು ಊಟಕ್ಕೆಲ್ಲ ನೈವೇದ್ಯ ಮಾಡಿದ್ವಿ. ಊಟ ಎಲ್ಲ ಆಯಿತು. ಅನ್ನಪೂರ್ಣೇಶ್ವರಿ ತಾಯಿಗೆಲ್ಲ ನಾವು ನೈವೇದ್ಯ ಮಾಡಿದ್ವಿ. ಮತ್ತು ಜನಗಳು ಬಂದರು ಊಟಕ್ಕೆಲ್ಲ ಬಡಿಸ್ತಾ ಇದ್ವಿ. ಎಲ್ಲಿ ಇವತ್ತು ಬೊಫೆ ಸಿಸ್ಟಮ್ ಮಾಡಿದ್ವಿ, ಬಡ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಊಟ ಮಾಡ್ತಾಯಿದ್ರು. ನಮ್ಮ ಹುಡುಗರು ಎಲ್ಲರೂ ಬಡಿಸ್ತಾಯಿದ್ರು. ಮತ್ತು ಪಲ್ಲಕ್ಕಿಗಳು ನೋಡ್ಕೊಂಬರ್ರಿ ಅಂತ ಹೋದ್ವಿ.